ಈ ಮಿನಿ ಬ್ಲಾಗಲ್ಲಿ ರವೆ ಉಂಡೆನ ಹೇಗೆ ಮಾಡೋದಂತ ತೋರಿಸ್ತೀನಿ. ಮೊದಲಿಗೆ ಒಂದು ಪ್ಯಾನಿಗೆ ಸ್ವಲ್ಪ ತುಪ್ಪ ಹಾಕಿ ಡ್ರೈ ಫ್ರೂಟ್ನ ಹುರ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ. ಆಮೇಲೆ ಅದೇ ಪ್ಯಾನ್ಗೆ 3 ಸ್ಪೂನ್ ತುಪ್ಪ ಹಾಕಿ 1 ಕಪ್ ರವೆನ ಸ್ಲೋ ಫ್ಲೇಮಲ್ಲಿ ನಿಧಾನವಾಗಿ ಹುರ್ಕೊಳ್ಳಿ. 5 to 6 ಮಿನಿಟ್ಸ್ಗೆ ಬಣ್ಣ ಚೇಂಜ್ ಆಗಿ ರೆಡಿ ಆಗುತ್ತೆ. ರವೆನ ಎಷ್ಟು ಸ್ಲೋ ಆಗಿ ಹುರ್ಕೋತೀರೋ ಫ್ಲೇವರ್ ಅಷ್ಟೇ ಎನ್ಹಾನ್ಸ್ ಆಗ್ಬಿಡುತ್ತೆ. ಆಮೇಲೆ ತುರಿದಿರೋ ಕೊಬ್ಬರಿನ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಳ್ಳಿ. ಅದೇ ಪ್ಯಾನಿಗೆ ಹುರ್ಕೊಂಡಿರೋ ರವೆನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಸೇಮ್ ಮೆಜರ್ ಕಪ್ಪಲ್ಲಿ 3/4 ಭಾಗದಷ್ಟು ಸಕ್ಕರೆ ಮಿಕ್ಸ್ ಮಾಡ್ಕೊಳ್ಳಿ. ಈ ಮಿಶ್ರಣ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಆದ್ಮೇಲೆ ಫ್ರೈ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ಲೇವರ್ಗೋಸ್ಕರ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ. ಆಮೇಲೆ ಬೆಚ್ಚಗಿನ ಹಾಲನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ಹಂತದಲ್ಲಿ ಗಂಟು ಆಗದ ಹಾಗೆ ಮಿಕ್ಸ್ ಮಾಡ್ತಾನೆ ಇರಿ. ಹಾಲನ್ನು ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಂದು ವೇಳೆ ತುಂಬಾನೇ ಡ್ರೈ ಇದೆ ಅಂತ ಅನ್ಸಿದ್ರೆ ತುಪ್ಪ ಹಾಕಬಹುದು. ಈ ಮಿಶ್ರಣ ಪ್ಯಾನಿಂದ ಸಪ್ರೇಟ್ ಆಗಿ ಒಟ್ಟಾಗಿ ಬರುವಂತೆ ಮಾಡಿಕೊಳ್ಳಿ. ಈ ಹಂತದಲ್ಲಿ ಗ್ಯಾಸ್ ಆಫ್ ಮಾಡಿ ಮುಚ್ಚಳ ಇಟ್ಟು 2 ರಿಂದ 3 ನಿಮಿಷ ಹಬೆಯಲ್ಲಿ ಬಿಡಿ. ಇವಾಗ ಮುಚ್ಚಳ ತೆಗೆದು ಮಿಶ್ರಣ ಸ್ವಲ್ಪ ಬಿಸಿ ಆಗಿರೋ ಆವಾಗಲೇ ನಿಮಗೆ ಬೇಕಾಗಿರೋ ಸೈಜಲ್ಲಿ ಉಂಡೆ ಕಟ್ಟಿಕೊಳ್ಳಿ. ಇವಾಗ ರುಚಿಯಾದ ಸಾಂಪ್ರದಾಯಿಕವಾದ ರವೆ ಉಂಡೆ ರೆಡಿ ಆಗಿದೆ. ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗಿದೆ ಎಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್.